ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ಮಾತಾಡಿಸಿ. ನಿಮ್ಮ ಕಡೆ ಎಲ್ಲ ಮಳೆ ಹುಯ್ತು ಅನಿಸುತ್ತೆ ಅಲ್ವಾ? ನಮ್ಮ ಕಡೆ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ಮಳೆ ಗಿಳೆ ಯಾವುದೂ ಇಲ್ಲ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ದನ ಎಲ್ಲ ತೊಗೊಂಡೋಗಿ ಹೊಲ್ದ ಹತ್ರ ಕಟ್ಟಿ 7 ಗಂಟೆ ಅಷ್ಟರಲ್ಲಿ ಕುರಿ ಬಿಟ್ಟಿದ್ದೆ. ಯಾಕಂದರೆ ಇವತ್ತು ನಮ್ಮ ತಾತನ ತಿಥಿ ಕಾರ್ಯ ಇತ್ತು, ಅಲ್ಲಿಗೆಲ್ಲ ಹೋಗಬೇಕಿತ್ತು. ಸೊ ಹಂಗಾಗಿ ಬೇಗ ಕುರಿ ಬಿಟ್ಟಿದ್ದೆ. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರು ಹೊರಟರು. ಬಾ ನೀನು ನಿಧಾನಕ್ಕೆ ಸೊಪ್ಪು ಕಡ್ದಿದ್ದೀನಿ ಮೇಯಿಸ್ಬಿಟ್ಟು ಒಳಗಡೆ ಕೂಡಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವ್ರು ಹೊರಟರು. ಸರಿ ಅಂತ ಹೇಳ್ಬಿಟ್ಟು ನಾನು ಕುರಿಯೆಲ್ಲ ಮೇಯಿಸ್ಕೊಂಡು ತಂದು ಒಳಗಡೆ ಕೂಡಾಕ್ಬಿಟ್ಟು ನಾನು ಕೂಡ ಹೊರಡೋ ಅಷ್ಟರೊಳಗೆ ಲೇಟಾಗಿತ್ತು. ಆಲ್ರೆಡಿ ಎಲ್ಲ ಸ್ಮಶಾನದ ಹತ್ರ ಹೋಗಿದ್ರು. ನಾನು ಕೂಡ ಅಷ್ಟರಲ್ಲಿ ಹೋದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಎಲ್ಲರೂ ಹೇಳ್ತಾರೆ ಹಳ್ಳಿ ಲೈಫ್ ಸೂಪರ್ ಅಂತ. ಸೂಪರೇ, ಎಲ್ಲ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಬದುಕೋಕ್ಕಾಗೋದು. ಏನಂದರೆ ಈಗ ಯಾರೇ ಸತ್ತಿದ್ರು, ಯಾರೇ ಬದುಕಿದ್ರು, ಏನೇ ಫಂಕ್ಷನ್ ಇದ್ದರೂ ದನ ಕರ ಕುರಿ ಎಲ್ಲ ನೋಡಿದ್ರೆ ಮಾತ್ರ ಇಲ್ಲಿ ಬದುಕೋಕ್ಕಾಗೋದು. ಇಲ್ಲಾಂದರೆ ಹೆಂಗಾಗುತ್ತೆ? ಎಲ್ಲರೂ ಹೇಳ್ಬಿಡ್ತೀರಾ, ಓ ನೆಮ್ಮದಿಯಾಗಿದ್ದೀರಾ ನೀವು ಅಂತ. ಆ ಥರ ಯಾವುದೂ ಇಲ್ಲ. ಈ ಹುಡುಗೇನು ಈ ಥರ ಹೇಳ್ತೈತೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇರೋದನ್ನೇ ಹೇಳ್ತಿರೋದು. ಹಳ್ಳಿ ಲೈಫ್ ಹಿಂಗೆ ಇರೋದು. ಸರಿ ಅಂತೇಳಿ ನಮ್ಮ ತಾತಂಗೆ ಎಡೆ ಇಕ್ಕಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಹಾಕ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹೊರಟ್ವಿ. ನಮ್ಮಮ್ಮ ಇವತ್ತು ಬರಲ್ಲ, ಇಲ್ಲೇ ಉಳ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂತ ಅವ್ರನ್ನ ಬಿಟ್ಬಿಟ್ಟು ನಾವೆಲ್ಲ ಆಟೋದಲ್ಲಿ ಬಂದ್ವಿ. ನಮ್ಮಪ್ಪ ನಾನು ಗಾಡಿ ತೊಗೊಬರ್ತೀನಿ, ನೀನು ಹೋಗಿರು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಉಳ್ಕೊಂಡ್ರು. ಬಂದಿದ್ದೆ ತಡ, ದನಗಳಿಗೆಲ್ಲ ನೀರು ಕುಡಿಸಿರ್ಲಿಲ್ಲ, ಬೆಳಿಗ್ಗೆನೇ ಕಟ್ಟಾಕಿದ್ದು. ಸೊ ಹಂಗಾಗಿ ನಾನು ಬುಲೆಟ್ ಎತ್ಕೊಂಡೋಗಿ ದನಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಹುಲ್ಲಾಕ್ಬಿಟ್ಟು ವಾಪಸ್ ಬಂದೆ. ಕೆಲವ್ರು ಕೇಳ್ತಾರೆ, ಇನ್ನೂ ನೀವು ಎಕ್ಸೆಲ್ಲೇ ಯೂಸ್ ಮಾಡ್ತಿದ್ದೀರಲ್ಲ, ಸ್ಪೆಂಡರ್ ಯೂಸ್ ಮಾಡಿ ಅಂತ. ಸ್ಪೆಂಡರ್ ನಮ್ಮ ಅಪ್ಪಂಗೆ ಅಂತಲೇ ಕೊಡಿಸಿರೋದು, ಎಕ್ಸೆಲ್ಲು ನನಗೆ ಅಂತ ಬಿಟ್ಟಿರೋದು. ಸೊ ಹಂಗಾಗಿ ನಾನು ಯೂಸ್ ಮಾಡೋದು ಯಾವಾಗಲೂ ಎಕ್ಸೆಲ್ಲೇ. ಅದ್ರ ಮೇಲೆ ತುಂಬ ಎಮೋಷನ್ ಇದೆ ನನಗೆ. ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಆ ಗಾಡಿ ಕಲ್ತ್ಕೊಂಡು ಬಂದಿರೋದು. ಈಗ ಸಡನ್ಲಿ ಅದನ್ನು ಬೇಡ ಅಂತ ಬಿಡೋಕ್ಕಾಗುತ್ತಾ? ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನಾನು ಕುರಿ ಬಿಡೋಣ, ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕುರಿ ಬಿಡ್ಕೊಂಡು ಹೊರಟೆ. ನಮ್ಮ ಅಕ್ಕ ಕಸ ಎಲ್ಲ ಗುಡಿಸ್ಕೊಂಡು ಹಾಕ್ಬಿಟ್ಟು ಬರೋ ಅಷ್ಟರೊಳಗೆ ಸಂಜೆ ಆಗಿತ್ತು. ನನ್ನನ್ನು ರೇಗಿಸ್ತಾ ಇದ್ಲು, ಓ ನೆಮ್ಮದಿ ಅಲ್ಲವ ನಿಂದೇನೆ, ಹೆಂಗೋ ಆರಾಮಾಗಿ ಕೂತಿದ್ಯಾ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ಲು. ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದರು ಊರಿಂದ. ಸರಿ ಅಂತ ಹೇಳ್ಬಿಟ್ಟು ಅವ್ರು ದನ ಹಿಡ್ಕೊಂಡು ಮನೆಗೆ ಹೋದರು. ನಾನು ನಿಧಾನ ಕುರಿ ಮೇಯಿಸ್ಕೊಂಡು ಆರಾಮಾಗಿ ಕೂತಿದ್ದೆ.